ಮಗನ ಲೇ 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 ಮಗನ ಈ ಕಾಡಿಂದ ಬಂದ ಮಗನ ನಿನ್ನ ಬಿಡ್ತೇನೆ. ಬಾ ಮಗನ ಈ ಕಾಡಿಂದ ಬಂದ್ರ ನಾನು ನಿನ್ನ ಸೂಟ್ ಮಾಡೇ ಬಿಡ್ತೇನೆ ಮಗನ. ಈ ಕಡೆಯಿಂದ ಬಂದ್ರ ಮಗನ ನಿನ್ನ ಹಾಕ್ತನಾಗ ಹೊಡೆದ ಬಿಡ್ತೇನೆ. ಬಾ ಮಗನ. ಸ್ವಲ್ಪ ಜರದಾಗ ಉಳಿದಿ ಕಳ್ಳ ಸಿಕ್ಕೇ ಬಿಟ್ಟ. ಒಗಿಬಾರ್ದು ಭೀಷಣ್ ಒಗದಿನ ಅಂದ್ರ ಎಷ್ಟು ಹಿಡಿದು ದೊಡ್ಡಪ್ಪ ಅವನ ಅಂಗಡಿ ಮುಂದೆ ಹೋಗಿ ಬಿಡ್ತೀನಿ ನೋಡ್ ಮಗನ. ನೀ ಉಳಿದ ಮಗನ ಸ್ವಲ್ಪ ಜರದಾಗ ಉಳಿದಿ. ಯಾಕಂದ್ರೆ ಟೈಮ್ ಸರಳ ಐತಿ ಮಗನ ಬಾಳಿಂದ. ಅಯ್ಯೋ ಆ ನಮ್ಮ ಪಿಸಾಳಿ ಎಲ್ಲೋ ಈ ಮನೆ ಕೆಡ್ದು ಹೊಂಟೇನು ಮಗನ ಪಟ್ನ ಕಡೆಯಕ್ಕಾಗಿ. ಲೇ 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 ಮಗನ ಮಾಂತ್ಯ ನೀ ಅದೇಲಿ ಮಗನ ಅಲ್ಲಲೇ ನಾನು ನೀನು ಹಿಡಿತೀಯ ಯಾಕೆ? ಲೇ ಲೇ ಹಲಕ ನನ್ನ ಮಗನ ತಡಿ 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 ಮಗನ ತಡಿ. ಹಲ ನೀನಲ್ಲೇ ಮಾಂತ್ಯ ಎಲ್ಲ ಇವನು ಕಾಂತ್ಯ ಕೂನ ಹತ್ತಿರಲ್ಲೇಪ್ಪ ನೋಡ್ರ ತಿಟ್ಟೋದನ ಬೊಲೆ ಗುದ್ದಾಡಿದು ಹೋಗ ನೋಡ. ಇರ್ಲಿ 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 ಮಗನ ಎಳ್ಕೊಂಡು ಹೋಗಿ ಕೋಲಾರ ಸ್ಟೇಷನ್ದಾಗ ಹಾಕಿ ಪಿಕ್ ಪಕ್ ಪಿಕ್ ಪಕ್ ಅಂತ ಹೇಳಿ ಬುದ್ಧಿರ್ ಗೊತ್ತಾಗಿದ್ದು ಮಗಿಗೆ ಇವಾಗ. ಲೇ 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 ಮಾತ್ಯ ನಾನೇನು ಕೋಲಾರ ಸ್ಟೇಷನ್ದಾಗ ಹಾಕ್ತಿಲ್ಲ ಮಾತ್ಯ. ನಾ ಪೊಲೀಸನು ನಿನ್ನ ಖಬರ ರೈತಿಲ್ಲ. ನಾವ ಪೊಲೀಸ್ ಇದೆವು. ನೀ ಹೋಗಿ ಹೋಗಿ ನೀನ ಮಾತ್ರ ಸ್ಟೇಷನ್ಗೆ ಹೋಗೋಣ ಅಂತೀಯಲ್ಲ ಲೇ ಮಾತ್ಯ. ಅಲ್ಲಿ ಎಷ್ಟು ಮಂದಿ ಎಷ್ಟು ಸತ್ತಾವು ಬಿಟ್ಟಾವು ಏನೂ ತಿಳಿವಲ್ಲ. ಅದನ್ನ ಯಾಕೆ ಚಿಂತೆ ಮಾಡ್ತೀರಿ ಪ ಕಾಂತ್ಯ? ಸತ್ತರ ಸಾಲಿ ಏನಾರಾಗಲಿ ಐತೆ ನಾನು ಡ್ಯೂಟಿ. ಸತ್ತ ಮ್ಯಾಗ ಹೋಗಿ ಟೋಪಿ ತೆಗೆದು ಪಂಚರ ಮಾಡೋದು ಗಡಬಡ ಮಾಡಿ ಬಾರಲೆ ಹುಡುಗಿ ಮುಳವಾಡ ಮಾಡ್ಯಾಗ ಎಮ್ಮೆ ಕಾಯಾಗ ಕಳ್ಕೊಂಡು
ಕಡಿಲಿ ಒಯ್ತೀನಿ ಬಿಡುವುದಿಲ್ಲ ಚಿನ್ನು ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಂಗ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಅವನ ಅಂಜಿಕೆ ನನಗಿಲ್ಲ ನಡವೂರಾಗ ಕಡದರ ಕಡೆಗೆ ಬರ್ತೀನಿ ಬಿಡೋದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಿಮ್ಮ ಪಾಡಾನಲ್ಲ ಅರ ಅಂಜಿಕೆ ನನಗಿಲ್ಲ ಬಿಡೋದಿಲ್ಲ ಅಂಜಿಕೆ ನನಗಿಲ್ಲ ವೈದ್ಯನೆ ಬಿಡೋದಿಲ್ಲ ಎಷ್ಟೈತಿ ತಿಂಡಿ ತಗಿನ ತಿಂಡಿ ಹೊತ್ತ ಹೊಂಡಲಿ ಕಡ್ಕೊಳಬೇಕೀಗ ನೋವ ತಡ್ಕೊಳಬೇಕೀಗ ನೋವ ಏನು ಪಾಪ ಮಾಡಿದ್ರು ರಾಧಾಕೃಷ್ಣ ಸೇರಿದವ ಮದುವೆದ ಆರಾಧನೆ. ಏನು ಪಾಪ ಮಾಡಿದ್ರು ರಾಧಾಕೃಷ್ಣ ಸೇರಿದವ ಮದುವೆದ ಆರಾಧನೆ. ದೇವನು ದೇವತೆಗಳಿಗೂ ಪುಟ್ಟ ನಿನ್ನ ಚಿಂತಿ ನನಗ ಕಾಡೈತಿ ಮೊನ್ನೆ ಹಚ್ಚಿದ ಫೋನ ಕಡಿದ ಆಗೈತಿ ಹೌದಪ್ಪ ಹೌದು ಚಿನ್ನು ನಿನ್ನ ಚಿಂತಿ ನನಗ ಕಾಡೈತಿ ಮೊನ್ನೆ ಹಚ್ಚಿದ ಫೋನ ಕಡಿದ ಆಗೈತಿ ಚಿನ್ನು ನಿನ್ನ ಚಿಂತಿ ನನಗ ಕಾಡೈತಿ ಮೊನ್ನೆ ಹಚ್ಚಿದ ಫೋನ ಕಡಿದ ಆಗೈತಿ ಬೌಡಿ ಬೌಡಿ ಎಲ್ಲಿ ಮಾಡಿ ಮನಿ ಬಾಗಲ ಕಾಡಿ ಒಳಗ ಹೋಗುವದ ಕೇಗ ಒಟ್ಟ ಬಿಡುವದ ಗಾಡಿ ಒಳಗ ನೀ ಹತ್ತ ನಿನ್ನ ಮೇಲೆ ನಿಲತಿತ್ತು
ಮಕ್ಕೊಂತ ಕೆಲಸ ಮಾಡ್ತಾರ ಅಂದಿಟ್ಟು ಅದನ್ನ ಎದಿತ್ತು ಏನ್ರಿ ಪೊಲೀಸ್ ಅವ್ರಿ ಲೇ ಹುಡುಗಿ ಏ ಸರಿ ಅವ್ರದ್ದು ಒಂದು ತಟಕರ ಇರಬೇಕಲ್ಲ. ಹೌದು ಅವ್ನ್ ಇದನ್ನ ಮತ್ತ ನಮ್ದು ಆಮೇಲಲ್ಲ ಏನ್ರಿ ಮಾತೆ ಪೊಲೀಸ್ ಅವ್ರಿ ಹೇಳ್ರಿ ಬೈವ್ರ. ಏನ್ ನಡ್ದೈತಿ ಊರಾಗ ಸುದ್ದಿ ಎಲ್ಲಿ ಬೇಕಾದಲ್ಲಿ ಹಾಳು ನಿಮ್ದ ನಮ್ಮದ ನಡೆದ್ ಬಿಟ್ಟೈತಿಲ್ಲ ಹಾ ಎಲ್ಲಿ ಬೇಕಾದ್ರೆ ಹೇಳುದ್ರಿ ಅದು. ತಿಂಡಿ ನೋಡ್ ಬಾ ಹಾ ಈ ಊರಾಗ ಏನ್ ನಡತ್ತೆ ಹುಡುಗಿ ಗೊತ್ತಿಲ್ಲ ನಿನಗೆ ಬೀರಲಿಂಗೇಶ್ವರ ಜಾತ್ರೆ. ಏ ನಿನ್ನ ನಿದ್ಗನ್ನಾಗ ಏನ್ರಿ ಎದ್ದು ಬಂದಿ ಏನ್ಲಿ ಏನ ಮಾತೆ ಇಲ್ಲ ಆ ಬೀರ್ಲಿಂಗೇಶ್ವರ ಜಾತಿ ನಡೆದ 8 ದಿನ ಆತೆ ಲೇ ಹುಡುಗಿ ಆ ಬೀರ್ಲಿಂಗೇಶ್ವರ ಜಾತ್ರೆ ನಡೆದು 8 ದಿನ ಆದ್ರೆ ಏನಾತಲೇ ನಮ್ಮಂತ ಹರೇದ ಹುಡುಗರು ಎಷ್ಟು ಹುಟ್ಟಿಸಿ ಮರಿಗಳನ್ನ ಹುಟ್ಟಿಸಿ ಎಷ್ಟು ಜಾತ್ರೆ ಮಾಡಕ್ ತಯಾರು ಮಾಡಕ್ ನಾವು ರೆಡಿನೇ ಅದೇಲೆ ಚಿನ್ನ. ಇಂಥವ್ರು ರಗಡ್ ಹುಟ್ಟಿರ್ತಾವಲ್ಲೇ ಮರಿ ಸಿದ್ದಪ್ಪನ ಜಾತ್ರೆ. ಅದಕ್ಕ ಅಂತಾರ್ರಿ ಕಾಂತವ್ರಿ ಪೊಲೀಸರ ಸವಾಸ ಬೆಳತನ ಉಪವಾಸ ಅಂತ. ಅದಕ್ಕೆ ಹೇಳ್ರಿ ಮೇಡಮ್ ಅವ್ರ ನಮಗೂ ಒಂದು ಮಾತು, ಗಾಡಿ ಹಿಂದ್ ಹೋದ್ರ ಧೂಳ, ಹುಡುಗಿ ಹಿಂದ್ ಹೋದ್ರ ಗೋಳ ಅಂತ. ತುರ್ಸು ತುರ್ಸು ಎಲ್ಲದಕ್ಕೂ ಅಡ್ಡ ತಂದ ಬಿಡ್ತೀಯಲ್ಲೋ ನೀನು ಉದ್ದನ ಬಡಗಿನ ಏನೇನ ಮಾಂತೆ ಬಾ ಕೂತ್ರ. ಏನು ಮಾಡಲಿ ಹಗಲೆಲ್ಲ ಬಡ್ಗಿ ಆಡೀಶ್ ಆಡೀಶ್ ಅಡ್ಡ ಬರೋದು ರೂಢ ಆಗಿಬಿಡತ್ತದ. ಆಡ್ಸು ಬಾಳ ರೂಢಿ ಐತಿ ನಿನಗೆ. ಹೌದು ಮತ್ತೆ ಆಡ್ಸಿದಾಗ ಸಮಾಧಾನ ಆಕತ್ತೆ. ಅದಕ್ಕ ಹೆಸರು ಇಟ್ಕೊಂಡಿ ನೀವು ಹೌದು. ಹೇಳ್ರಿ ಮಾವರ್ರ ಸಿಂಗಲ್ ಅದಿರೇನ್ರಿ? ಏ ಇಲ್ರಿ ನಾವು ಡಬಲ್ ಅದಿರಿ. ತ್ರಿಮೂರ್ತಿ ಸಂಗಮ. ಸಿಂಗಲ್ ಹೆಂಗ ಹಾಕ್ಯವ್ರಿ ಸರ? ತ್ರಿಮೂರ್ತಿಗಳಿದೇವ. ಹಂಗಂದ್ರ ಮತ್ತೆ ತಡ ಮಾಡ್ತೀರಿ? ಯಾಕ ಇಟ್ಟ್ಯಾಕ ದೌಡ್ 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 ಮುಗಿಸಾಕ ತಯಾರಾಗತ್ರಿ? ಇಲ್ಲ ಬಿಡು ಸಾವಕಾಶ ಮಾಡಂಗಂದ್ರ ಮಾಡಾಕತ್ತೇವ ಅಂದ್ರೆ ನಾವು ಬ್ಯಾವ್ರ ಹರಿದ್ರು ಬಿಡು ಮಕ್ಕಳ ಅಲ್ಲ. ಅಯ್ಯೋ ಹೌದಾ ಅಪ್ಪಿ ಹಾಗೆ ಹೋಗ್ಲಿ. ಆ ಜಾಡ್ಸ್ ಹಂಗಂದ್ರ ಬರೇ ಜಾಡ್ಸೋದು ಬೇಡ, ಹೇಳ್ರಿ ಮಾತು ಮಾರ್ರೆ. ನಡೀಲಿ. ಪೂಚ್ ಹಂಗಂದ್ರ ಎರಡು ಬಡಿಗೆ ಕೈಯಾಗ ಹಿಡ್ಕೊರ್ರಿ ನನ್ನ ಕೈನ. ಹಿಡ್ಕೊಳ್ಳಾರ್ದ ಏನ್ ಮಾಡ್ತೇವ್ ಚಿನ್ನ, ನಡಬರಕ್ಕೆ ಕತ್ತರಿಸಿ ಹಾಕ್ಬೇಡ್ರ ನನ್ನ. ಅಲ್ಲಲೇ ಹುಡುಗಿ ಬಾ ಹಂಗಾರ ಜಿಲಕ್ ಜಿಲಕ್ ಒಣಕಿ ನೋಡಿರಿ ಒಂದ ಸಾಂಗ ಧ್ವನಿ ತಪ್ಪ ಧ್ವನಿ ತಪ್ಪ ನಿಜ ಹೇಳತೇನ ಗೆಳತಿ ಕಿವಿ ಕೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತ ನೀ ಹೆಂಗ ಇರ್ತಿ ಈ ಜೀವನ ಹೆಂಗ ಕಳಿತಿ ನಿಜ ಹೇಳತೇನ
ಯಾಕಂದ್ರೆ ನಮಗೂ ಭಾಳ ತಟ 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 ಸೋರಾಕತೈತಿ ತಟ್ ನಾ ಹೋಗ್ಬಿಡ ನಡ್ಲೇ ಹುಡುಗಿ ಕೋಲ್ಯಾಗ. ನಮ್ಮ ಪೀಕಿಟಿನ ಬರಕತ್ತ ನಾ ಇನ್ನು ಬರ್ಲಿ ಹಂಗಂದ್ರ ಹಲೋ ಹಲೋ ಸರ, ನಾವು ಇಲ್ಲೇ ಎಷ್ಟು ದೊಡ್ಡಪ್ಪ ಮಾವನ ಅಂಗಡಿ ಮುಂದೆ ರೋಡ್ ಮೇಲೆ ನಿಂತೇವೆ ಸರ. ಹೇಳಿ ಸರ. ಹಾಂ ಯಾಕ್ರಿ ಸರ? ನಾ ಇರ್ತ ಮಾಡಿಡ್ರಿ ಸರ, ನಾನು ಬರುತ್ತೇನ್ರಿ. ಹೇಳಿ ಸರ, ಹೌದು ನಮ್ನಾಗ ಸಸ್ಪೆಂಡ್ ಮಾಡ್ತೀರಿ ಸರ. ನಾ ಈಗ ಜಾತ್ರೆ ಬಂದು ಸರ ಡ್ಯೂಟಿ ಮುಗಿಸಿ ಸಸ್ಪೆಂಡ್ ಮಾಡಬೇಡ್ರಿ ಸರ. ಸಾರಿ ರೀ, ಇನ್ನ ನನಗೆ ಲಗ್ನ ಸರ ಆಗಿಲ್ಲ ಸರ್. ಈಗ ಹುಡುಗಿ ಚುಡಾಸಕತ್ತು ನಿಂತೇವು ಸರ. ಸಾರಿ ರೀ ಸರ, ಇದೊಂದು ಸಲ ಕ್ಷಮೆ ರೀ ಸರ. ಹಾಂ ಸರ, ಹಾಂ ಹಾಂ ಸರ್. ಹಲೋ ಹಲೋ ರೀ, ಈ ನನ್ನ ಮಗ ನಾಲ್ಕು ನನ್ನ ಮಗ ಮಾತ್ರ ಸಸ್ಪೆಂಡ್ ಆಗಿಬಿಟ್ಟ. ಏನು ಮ್ಯಾಲಿಂದ ಇದೇ ಊರಾಗ ನಾನಾ ರಾಜ ನಾನೇ ಕಿಂಗ ಅಂದಿಂದ ಇರಲಿ. ಇವರು ನಮ್ಮ ಹಾಂ ಏನ್ರಿ ನೀವು ನಮ್ಮ ಸಾಹೇಬ್ರ? ಯಪ್ಪ ನನಗೆ ಕ್ಷಮಾ ಮಾಡಿಬಿಡ್ರಿ ಯಪ್ಪ. ಹಾಂ ಇಲ್ರಿ ಅಪ್ಪ, ನಾವು ಯಾವ ಹುಡುಗಿ ಜೋಡಿನೂ ಇಲ್ಲಿ ಕುಣಿಯಾಕತ್ತಿಲ್ಲ ಯಪ್ಪ. ನಾನು ಯಾಕೆ ಸಸ್ಪೆಂಡ್ ಮಾಡ್ತೀರಿ ಸಾಹೇಬ್ರ? ನಿಮಗೆ ಕೈ ಮುಗಿದು ಕಾಲಾದರೂ ಮುರಿತೀನಿ ರೀ. ದಯವಿಟ್ಟು ನನ್ನ ಮಾತ್ರ ಕ್ಷಮಾ ಮಾಡಬೇಡ್ರಿ ಸಾಹೇಬ್ರ, ಕ್ಷಮಾ ಮಾಡಬೇಡ್ರಿ. ಅಲ್ಲ ನಮ್ಮ ಮಾತೇಶಿನ ಅಲ್ಲೇ ತಮ್ಮ, ಯಾಕೆ ಹಿಂಗೆ ಎದಿ ಬಾಯಿ ಬಡ್ಕೊಂಡು ಗೋಳು ಅಂತ ಅಳಾಕತ್ತಿರ್ಲಿ? ಬರ್ರಿಯಪ್ಪ. ಇಲ್ಲ ಮುಗಿಸ್ತೀನಿ, ಹೊಯ್ಕೊಳಕ ಚಂದ ಮಾಡ್ತದ ನಿಂದ. ಲೇ ತಮ್ಮ, ಯಾಕಲೇ ಹಿಂಗೆ ಎದಿ ಬಾಯಿ ಬಡ್ಕೊಂಡು ಅಳಾಕತ್ತೀರಿ? ಏನು ನಿಮ್ಮ ಹ್ಯಾಂಡ್ರಿಗಿನ್ರಿ ಏನಾರು ಸತ್ತಾರ ನೀವತ್ತಿಲ್ಲಿ? ಏಯ್ಯಪ್ಪ ಬರ್ರಿ ಯಜಮಾನ್ರ, ನಮ್ಮ ಹ್ಯಾಂಡ್ರೂ ಸತ್ತಿಲ್ಲ, ಗಿಂಡ್ರೂ ಸತ್ತಿಲ್ಲ. ಅಲ್ರಿ ನಿಮ್ಮಂಥವ್ರ ದರ್ಪಕ್ಕೆ ಈ ನಮ್ಮ ಕಾಕಿ ಹಂಗೆ ಕಳೆದ ಸೊಟ್ಟು ಬಸಮಾಗ ಹಾಕಿಬಿಟ್ಟೈತ್ರಿ, ಸೊಟ್ಟು ಬಸಮಾಗ ಹಾಕಿಬಿಟ್ಟೈತ್ರಿ. ನೀವೊಂದು ಸ್ವಲ್ಪ ಹೆಲ್ಪ್ ಮಾಡ್ರಿ ಯಜಮಾನ್ರ ನಮಗೆ. ಏ ತಮ್ಮ, ಕಾಂತು ಮಾಂತು ನಿಮಗೆಲ್ಲಿಂದ ನಾ ಹೆಲ್ಪ್ ಮಾಡ್ಲು? ನಂದು ಸಂಕಟ ನನಗೆ ಹತ್ತೈತಿ. ಈಗ ನನ್ನ ಕೈಲಿ ನಿಮ್ಗೇನು ಹೆಲ್ಪ್ ಮಾಡೋದಾಗೋದಪ್ಪ. ಸಟ್ನ ದಾರಿ ಬಿಡ್ರಿ, ನಾ ಹೋಗ್ಬೇಕು, ಅರ್ಜೆಂಟ್ ಐತೆ ನಂದು. ಯಾಕ್ರಿ ನಿಮ್ಮ ಮಗಳು ಕಳಿಸ್ಕೊಡ್ರ ಸಾಟ್ನ? ಹಂಗಾರ ನಮ್ಮನ್ನು ಕಳಿಸಿದ್ರಂದ್ರೆ ಇಲ್ಲಿ ಮುಂದೆ ಕೂತವ್ರು ಇವ್ರು ಇದ್ದವ್ರು ಗತಿ ಏನ್ರಿ? ಏನ್ರಿ ಯಜಮಾನ್ರ, ಏನ್ರಿ ನಿಮ್ಮ ಮಗಳು ಮತ್ತು ಎಲ್ಲಾರ ಕಳ್ಕೊಂಡ್ರೇನ್ರಿ? ಏ ತಮ್ಮ, ನಿನಗೆ ಯಾವಾಗ ನೋಡಿದ್ರು ನನ್ನ ಮಗಳು ಚಿಂತಿನ ಅದು ಅದಲ್ಲಪ್ಪ. ಮಾನ್ಯ ಪ್ಲಾಟಿನ ಜನಕ್ಕೆ 5 ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಿಂದೆ. ಅವನವನು ಅದ್ರಾಗ ಯಾರೋ ಹೊಡೆದಾಡಿ ಸತ್ತಾರಂತ. ಅದಕ್ಕೆ ಹೊಂಟಿ ನೋಡ್ತಮ್ಮ ಅಲ್ಲಿ ಉಸ್ಲಿಗೆ. ನೀವು ಯಾಕೆ ಹೋಗ್ಬೇಕ್ರಿ ಸಾವ್ಕಾರ? ಪಟ್ಟ ನಿಮ್ಮ ಮಗಳು ಕೊಟ್ಟು ಕಳಿಸಿ ರೊಕ್ಕ ತೊಂಬತ್ತು ಹೇಳ್ಬೇಕಿಲ್ರಿ? ಪಟ್ಟಣ ಆತ ಯಾಕೆ ಮಗನ, ದಿನವನ್ನ ಕಳಿಸ್ತೀನಲ್ಲ. ನನಗೂ ಒಂದು ಇದೆ, ಈಗ ಸುದ್ದಿ ಬಂದೈತ್ಲಿ. ಇದೋ ದಾರ್ಯಾಗ 2 ಕ್ವಾಣ ಸೊಕ್ಕಿಗೆ ಬಂದು ಗುದ್ದಾಡಕತ್ತಾವಂತ. ಅದಕ್ಕೆ ಹೊಂಟಿ ನೋಡ ಮಗನ, ಅದ್ರಾಗ ಯಾವ್ದು ಸಾಯ್ತೈತೋ ಏನು ಬದುಕತೈತೋ ಅಂತ ನೋಡಾಕ. ಲೇ ಯಜಮಾನ್ರ, ಭಾಳ ಕದ್ದಿ ಕಡಿಯೋದು ಬೇಡ, ನಮಗೂ ಬ್ಯಾವ್ರನ್ನ ಬಿಡಾಕತೈತಿ. ಹಿಂದೆ ಹುಡುಗರು ಇನ್ನೂ ಭಾಳ ಅದ. ಇರಲಿ, ಒಂದು ಚುಟುಕಾಂಡ್ ಒಂದು ಸಾಂಗ್ ಹಾಕಿಬಿಡ್ರಿ, ಹೋಗಿ ಬಿಡ್ತೀವಿ ನಾವು. ಇನ್ನು ರಾತ್ರಾಗ ಹೋಗಿದಿನ ಬಿದ್ದ ಸಾಯಕ ನನ್ನ ಜೀವದ ಗೆಳೆಯಾರು ಇದ್ರ ಕಾಯಕ. ಕೊಟ್ಟರ ನಿನ್ನ ಕೋಲಾರ ತಾಲೂಕ ಬಿಟ್ಟ ತಿರುಗಂಗ ಹೇಳ ಗೆಳತ್ ನಾನು ಇಟ್ಟ. ಕೊಟ್ಟರ ನಿನ್ನ ಕೋಲಾರ ತಾಲೂಕ ಬಿಟ್ಟ ತಿರುಗಂಗ ಹೇಳ ಗೆಳತ್ ನಿನ್ನ ಬಿಟ್ಟ.
ರಾತ್ರೆಗ ಹೋಗಿಲ್ಲ ಬೆಟ್ಟಗಾಯಕ ಎಂದ ಜೀವದ ಗೆಳೆಯಾರು ಹಿತ್ಲಗಾಯಕ. ಶಾಂತ ಶಾಂತ, ನನ್ನ ಗೆಳೆಯ ಕಾಳಿಂಗ ಬಂದಿದ್ದಾನೆ, ಸ್ವಲ್ಪ ಕಾಫಿ ತೆಗೆದುಕೊಂಡು ಬಾರೆ. ಇದೇನು ಸ್ವಾಮಿ, ಈ ಊರಿಗೆ ಕುಲಕಂಠ ಅನಿಸಿಕೊಂಡಿರುವ ಇವರ ಸ್ನೇಹ ನಿಮಗೆ ಬೇಡ ಸ್ವಾಮಿ, ಬೇಡಿ. ಶಾಂತ, ಇವನು ನಮ್ಮ ಮನೆಗೆ ಬಂದ ಅತಿಥಿ, ನೀನೆಲ್ಲ ಹಾಗೆ ಮಾತನಾಡಬಾರದು. ಅವನು ನಮ್ಮ ಆಸ್ತಿ ಪಾಸ್ತಿ ವ್ಯವಹಾರದಲ್ಲಿ ತುಂಬ ನಮಗೆ ಸಹಾಯ ಮಾಡಿದ್ದಾನೆ, ಅದಕ್ಕಾಗಿ ನೀನು ಈ ರೀತಿ ಮಾತಾಡೋದು ತಪ್ಪು ಶಾಂತ. ನೋಡಿ, ಹೊಟ್ಟೆಯಲ್ಲಿ ಸಾಕಷ್ಟು ವಿಷಯ ಇಟ್ಟುಕೊಂಡು ಮಾತನಾಡಿದರೆ ಏನು ಪ್ರಯೋಜನ? ಹಾಲಿಗೆ ಹಾವಿಗೆ ಹಾಲಿರಿದ್ರೆ ಅದು ವಿಷಯ ಬಿಡುತ್ತೆ ಸ್ವಾಮಿ. ಓಹೋ ಐಶಿ, ನೋಡು ಶಾಂತ, ನಾನು ನಿನಗಿಂತಲೂ ತುಂಬ ಬುದ್ಧಿವಂತನಿದ್ದೇನೆ. ಸುಮ್ಮನೆ ನೀನು ಒಳಗಡೆ ಹೋಗಿ ಕಾಫಿ ತೆಗೆದುಕೊಂಡು ಬಾ. ಆಯ್ತು ಸ್ವಾಮಿ. ಯಾಕೋ ಕಾಳಿಂಗ, ಮೌನವಾಗಿ ಬಿಟ್ಟೆಯಲ್ಲ? ನನ್ನ ಹೆಂಡತಿ ಮಾತನಾಡಿದನ್ನು ಕೇಳಿ ನಿನಗೆ ಬೇಜಾರಾಯ್ತಾ? ಬೇಜಾರೇನಿಲ್ಲ ರೀ, ತುಂಬಾ ಖುಷಿ ಆಯ್ತು. ಏನು ಖುಷಿ ಆಯ್ತಾ? ಅದೇಗೆ? ಎಂತ ದಿಟ್ಟ ಮಹಿಳೆ ಇದ್ದಾಳೆ ನಿನ್ನ ಹೆಂಡತಿ ಅಂತ. ಕಾಪಿ ತೆಗೆದು ಶಾಂತ, ನಾನು ಸ್ವಲ್ಪ ತಾಲೂಕು ಆಫೀಸಿನ ಕಡೆ ನನಗೆ ಕೆಲಸವಿದೆ, ನೀನು ಮನೆ ಕಡೆಗೆ ಹುಷಾರು. ನಾನು ಸ್ವಲ್ಪ ತಾಲೂಕು ಆಫೀಸಿನ ಕಡೆಗೆ ಹೋಗಿ ಬರುತ್ತೇನೆ. ಸರಿ, ಹೋಗಿ ಬನ್ನಿ. ತಂದೆ ಅಖಂಡೇಶ್ವರ, ನೋಡಿದ್ಯಾ ಎಂತರ ಸ್ನೇಹ ಮಾಡಿದ್ದಾನೆ ನನ್ನ ಸ್ವಾಮಿ. ತಂದೆ, ಹೀಗಾದ್ರೆ ನಾವು ಮುಂದೆ ಜೀವನ ಮಾಡೋದು ಹೇಗೆ ತಂದೆ? ಮುಂದೆ ಜೀವನ ಮಾಡೋದ್ರೆ ಹೇಗೆ? ಶಾಂತ, ನೀನು ಎಷ್ಟು ದುಃಖಿಸಿ ಕಂಬನಿ ಮಿಡಿದರು ಆ ಬ್ರಹ್ಮಪರ ಬದಲಾಗುವುದಿಲ್ಲ ಕಣೆ. ಈ ನಿನ್ನ ಕಣ್ಣೀರು ಒರೆಸಿಕೊಂಡು ನನ್ನ ಕೈ ಹಿಡಿದು ಸುಖ ತೀರಿಸ್ಕೋಬ. ತೂ ನೀಚ, ನೀನೇಕೆ ಬಂದ್ಯೋ ಇಲ್ಲಿಗೆ? ಶಾಂತ ಎಂಬ ಕರ್ಪೂರದ ಗೊಂಬಿ ಎಲ್ಲಿರ್ತದೆಯೋ ಅಲ್ಲಿ ಕಾಳಿಂಗ ಇದ್ರೆ ಅದಕ್ಕೆ ಚಂದ. ಲೋ ಬಂಡ, ನನ್ನ ಗಂಡ ನಂಬಿಸಿ ಸುಳ್ಳು ಚೀಟಿ ಕೊಡಿಸಿ ಈ ರೀತಿ ಮಾತನಾಡ್ತಾ ಇದ್ದೀರಾ? ನೀನೊಬ್ಬ ಮಿತ್ರ ದ್ರೋಹಿ ಅನ್ನುತ್ತಾರೆ. ಮಿತ್ರದ್ರೋಹಿ? ಶತ್ರುವಿನ ಪಂಜರಿಂದ ಪಾರು ಮಾಡಿದ ನಾನು ಮಿತ್ರದ್ರೋಹಿ? ಮತ್ತೇನು, ಮಡಿಯಲ್ಲಿ ಯಾರು ಈ ಸಮಯ ಸಾಧಿಸಿ ನನ್ನ ರೂಪಕ್ಕೆ ಮೆಚ್ಚಿ ಬಂದಿರುವೆಲ್ಲ, ನೀನೊಬ್ಬ ಕಳ್ಳ ಕಾಕರ ಅನ್ನುತ್ತಾರೆ. ಕಳ್ಳ ಕಾಕರ? ಸತ್ಯವನ್ನ ಹೇಳಿದೆ ಶಾಂತ ನೀನು. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಲಾರದ ಪ್ರಾಣಿ ಅಂದರೆ ಅದು ಒಂದೇ ಇರುವುದು ನಿಯತ್ತಿನ ನಾಯಿ. ಅದನ್ನ ಬಿಟ್ಟರೆ ಬರೀ ಎಂದಲ ತಿನ್ನು ನಾಯಿಗಳಿದ್ದಾರೆ ಈ ಜಗದಲ್ಲಿ. ಕಾಳಿಂಗ, ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಹೆಚ್ಚಿಗೆ ಬರೋ ಮಾತನಾಡದೆ ಮೊದಲು ಹೊರಟು ಹೋಗಿ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಶಾಂತ, ಕಟ್ಟದ ಬುಗುರಿಯಂತೆ ತಿದ್ದಿ ತಿಳಿ ಮಾಡಿದ ನೀನು ಮೈ ಸುಖ ಉಂಡು ಹೋಗಬೇಕೆಂದು ಬಂದಿದ್ದೇನೆ. ಸುಮ್ಮನೆ ನೀನು ಪ್ರಲಾಪ ಮಾಡದೆ ಈ ನಿನ್ನ ಮೈ ಸುಖ ಒಪ್ಪಿಸು, ಇಲ್ಲವಾದರೆ ಬಲಾತ್ಕಾರದಿಂದ ನಿನ್ನ ಶೀಲವನ್ನು ನುಂಗಿ ಹಾಕುವೆ ಈ ಕ್ಷಣದಲ್ಲಿ. ಏನು, ನನ್ನ ಸೀಲೆ ಎಂಬ ಸಿಂಗಾರವನ್ನು ನುಂಗಿ ಹಾಕುತ್ತೆ ಅಂತ ಮಾತನಾಡ್ತಾ ಇದೆಯಲ್ಲ? ನಿಮ್ಮಂತ ಗಂಡಸರು ಚಂಡ ಎತ್ತಿ ಬಂದಾಗ ನನ್ನ ದೇವಿ ಕೈಯಲ್ಲಿ ತಮ್ಮ ರುಂಡ ಕಾಯ್ದುಕೊಂಡು ಹೋದರು. ಅದರಂತೆ ನನ್ನ ಸೀಲಕ್ಕೆ ಕೈ ಹಾಕಿದ್ಯಾದ್ರೆ ನಿನ್ನ ಘಟ್ಟವರೋದು ಬರೀ ಎಚ್ಚರ. ಎಚ್ಚರ?
ಅದು ಈ ಕ್ರಿಮಿನಲ್ ಕಿರಾತಕನಿಗೆ. ಶಾಂತ, ನಾನು ಯಾರ ಗೊತ್ತೇ? ನರನಾಗರ ಎಂಬ ಕಾಳಿಂಗ ವಂಶದಲ್ಲಿ ಹುಟ್ಟಿದ್ದವನು. ಅರ್ಜುನನ ಘಟ ಉರುಳಿಸಲು ಬಬ್ರುವಣ್ಣನ ಬತ್ತಳಿಕೆಯಲ್ಲಿ ಬಾಣವಾಗಿ ಬಿದ್ದವನು. ಅಷ್ಟೇ ಅಲ್ಲ, ಸಮುದ್ರದಲ್ಲಿ ಶ್ರೀಕೃಷ್ಣನ ಪಾದದಿಂದ ಒತ್ತಿಸಿಕೊಂಡವನು. ಅಷ್ಟೇ ಅಲ್ಲ, ಪರೀಕ್ಷೆ ರಾಜನ ಮಗನನ್ನು ಹೆಡೆ ಎತ್ತಿ ಕಚ್ಚಿ ಮಹಾಭಾರತಕ್ಕೆ ಹೆಸರಾದ ನಾನು. ನಿನಗೆ ಹೆಚ್ಚಿಗೆ ಹೇಳಬೇಕಾದರೆ ಆದಿಶೇಷನಾಗಿ ವೃತ್ತಿಯನ್ನೇ ತನ್ನ ಹೆಡೆಯಲ್ಲಿ ಹೊತ್ತು ನಿಂತವನು ನಾನು. ಬೇಕಾ ಈ ಕಾಳಿಂಗನ ಮಹಿಮೆಯನ್ನು? ಏಯ್ ಮುಚ್ಚ ಬಾಯಿ. ರಾಮ ಲಕ್ಷ್ಮಣ ಇಸಿಕೊಂಡು ಆ ಲಕ್ಷ್ಮಣ ಮಗ ರಾಮ ಅಂತ ಮಾತ್ರ ಮರೆಯಬೇಡ. ಅವ್ರಂತ ಹೇಳಿ ಅವ್ರ ಹೆಸರು ಮಸಿಬೇತ್ರುವ ನೀನೊಬ್ಬ ಪಾಪಿಷ್ಟ. ಬೇಡ, ಒಳ್ಳೆ ಮಾತು ಹೇಳ್ತಾ ಇದ್ರಿ. ಮೊದಲು ಮರದಿಂದ ನನ್ನ ಮನೆಯಿಂದ ಕಾಲ ತೆಗಿ. ಅದೆಂದಿಗೂ ಸಾಧ್ಯವಿಲ್ಲ. ಕಾಮದಿಂದ ಕೆಂಗೆಟ್ಟು, ಮಾಡದಿಂದ ಮದಿಗೆಟ್ಟು, ಮೈತನಾಗಿ ನಿನ್ನ ಯೌವನೆಂಬ ಸಾಗರನ್ನು ಧುಮುಕಿಸಿ ನಿನ್ನ ಮೈಸಕ ಉಂಡು ಹೋಗಬೇಕೆಂದಿದ್ದೇನೆ. ಶಾಂತ, ಪ್ಲೀಸ್ ಮುಖ ತಿರುಗಿಸಿದೆ, ನನ್ನ ಕೈ ಹಿಡಿದು ಸುಖ ತೀರಿಸೋ ಬಾಯಿ ಅಮೃತ ಗಳಿಗೆಯಲ್ಲಿ. ಏಯ್ ಮುಚ್ಚ ಬಾಯಿ. ನಿನ್ನ ಸಾಮರ್ಥ್ಯದಿಂದ ನನ್ನ ಶೀಲಕ್ಕೆ ಕೈ ಹಾಕಬೇಡ. ನಾನು ಯಾರು ಗೊತ್ತಾ? ಗಂಡುಳ ಮಾಡಿಕೊಂಡು ಗಂಡುಳ ಗರ್ತಿ ಇದ್ದೇನೆ. ಗಂಡುಳ ಗರತಿ? ಶಾಂತ, ಗಂಡ ಮನೆಯಲ್ಲಿದ್ದರು ಹೊಲಕ್ಕೆ ಹೋಗಿ ಬರುತ್ತೆಂದು ಮಿಂಡನ ಜೋಡಿ ಸೆರಗಾಸಿ ಬರುವ ಗರ್ತಿರಲಿಲ್ಲ ಈ ನಿನ್ನ ಸಮಾಜದಲ್ಲಿ. ಗಂಡುಳ ಗರ್ತಿ, ಗಂಡನಿಂದ ಒಂದು ದಿನ ಸುಖ ಇಲ್ಲದ ನಿನ್ನ ಬಾಳು ಬರೀ ಕಣ್ಣೀರಿನ ಗೋಳು. ಏ ಶಾಂತ, ಈ ಕಾಳಿಂಗನ ಕೈ ಹಿಡಿದು ಸುಖ ತೀರ್ಸ್ಕೋಬ. ಬಂಡ, ನನಗೆ ತಾಳಿ ಕಟ್ಟ ದೇವರಿಗೆ ಶಣ್ಣ ಅಂತ ಭಗವತಿ ಆದ್ರೆ ನನ್ನ ಚಪ್ಪಲಿ ಮಾತಾಡ್ಸಬೇಕಂತೆ ಬರೋ ಎತ್ತರ. ಏ ಶಾಂತ, ಮೆಟ್ಟನು ಎತ್ತಿ ಬಟ್ಟು ಮಾಡಿ ತೋರಿಸೋ ಹೆಣ್ಣೆ. ಮುಗಿತ್ಲೇ ನಿನ್ನ ಸೀಲದ ಕತೆ. ಈಗ ಸ್ವೀಕರಿಸುವ ಈ ಕಾಳಿಂಗನ ಚಾಲೆಂಜ್ ಅನ್ನು. ಈಗಲಾದರೂ ಅರ್ಥವಾಯ್ತಾ ಈ ಕಾಳಿಂಗ ಎಂತವನೆಂದು? ಇದೇ ಈ ಕಾಳಿಂಗನ ಸ್ಪೆಷಾಲಿಟಿ. ಇನ್ನು ಕೂಗಿಕೋ ಹೆಣ್ಣಿಗೆ ಶೀಲ ಸಿಂಗಾರವೆಂದು. ನಾನೀಗ ಮಾವು ಕಚ್ಚಿದ ಹಾವು ಆಗಿದ್ದೇನೆ. ನೀನು ಹಾವು ಕಚ್ಚಿಸಿಕೊಂಡು ಮಾವು ಆಗಿರುವೆ. ಮನದಲ್ಲಿ ಆಸೆಯ ಬೇರೆ, ಬದುಕಲ್ಲಿ ನಡೆಯುವುದೇ ಬೇರೆ. ಮನದಲ್ಲಿ ಆಸೆಯ ಬೇರೆ. ತಂದೆ, ಯಾವ ತಪ್ಪು ಮಾಡಿದೆ ಎಂದು ಎಷ್ಟು ಶಿಕ್ಷೆ ಕೊಟ್ಟೆ ನಿನ್ನ ಮಗಳಿಗೆ? ಹೇಳು ತಂದೆ, ಹೇಳು. ಹೆಣ್ಣಿಗೆ ಶೀಲ ಸಿಂಗಾರ ಎಂದು ಏನ ಶೀಲ ನುಚ್ಚು ನೂರಾಗಿ ಹೋಯ್ತೆ. ತಂದೆ, ತಾಯಿ, ಯಾವ ಗಳಿಗೆಯಲ್ಲಿ ನನಗೆ ಜನ್ಮ ಕೊಟ್ಟಿಗೆ ತಾಯಿ? ಯಾವ ಗಳಿಗೆ ಜನ್ಮ ಕೊಟ್ಟಿ ನನಗೆ? ಅಂದರೆ ಇಂಥ ಪಾಪಿಯ ಕೈಯಲ್ಲಿ ಶೀಲ ಹೋಗಲಿ ಅಂತ ಇಂಥ ಪವಿತ್ರ ಭೂಮಿಯಲ್ಲಿ ನನ್ನ ಬಿಟ್ಟು ಹೋದೆ. ಅವರ ಅಕ್ಕ ತಂಗಿಯರೇ 10 ವರ್ಷ ಬಚ್ಚಿಟ್ಟಿಗೂ ಮೇಲೆ ಶೀಲ ನುಚ್ಚು ನೂರಾಗಿ ಹೋಯ್ತೆ. ಇಲ್ಲ, ಶೀಲ ಕೈದಿಕೊಂಡ ಮೇಲೆ ನಾನು ಈ ಭೂಮಿಲೆ ಬದುಕಿರಬಾರ್ದು. ಯಾಕಂದ್ರೆ ನನ್ನ ಗಂಡ ಹಾಗೂ ನನ್ನ ಮೈತ್ರಿ ಗೊತ್ತಾದ್ರೆ
ನಿಮಿಷದಲ್ಲಿ ಸಾಯಿಸುತ್ತದೆ. ಇಲ್ಲ, ನಾನು ಬದುಕಿರಬಾರದು. ಹೌದು, ನಾ ಸಾಯಲೇಬೇಕು. ಹಸಿದು ಉಣ್ಣುವುದು ಪ್ರಕೃತಿ, ಹಸಿಯದೆ ಉಣ್ಣುವುದು ವಿಕೃತಿ. ತಾನು ಹಸಿದು ಮತ್ತೊಬ್ಬರಿಗೆ ಉಣಿಸುವುದು ಭಾರತೀಯರ ಸಂಸ್ಕೃತಿ. ಇಂಥ ನಾಟಕಗಳನ್ನು ಉಳಿಸಿ ಬೆಳೆಸುವುದು ಹಿರೇಗರಸಂಗಿ ಗ್ರಾಮದ ಕಲಾ ಪ್ರೀತಿ. ಅತ್ತಿಗೆ ಅತ್ತಿಗೆ ಇದೇನು ಬೈದ್ರ? ನಿನ್ನ ಕರಳಲ್ಲಿ ಮಿಣಗಿತ್ತಿರುವ ಈ ಚಿನ್ನ ತೈತಿ. ಅದೊಂದು ದೊಡ್ಡ ಕಥೆ ಅತ್ತಿಗೆ. ಮೊನ್ನೆ ನಡೆದ ಆ ಸಿದ್ದನಗೌಡನ ಪ್ಲಾಟ್ ದುರಂತದಲ್ಲಿ ಪೊಲೀಸರೊಂದಿಗೆ ಸೇರಿ ಆ ಸಿದ್ದನಗೌಡನ ಸಾವಿರಾರು ರೋಡಿಗಳನ್ನು ಓಡಿಸಿದೆ. ಅದಕ್ಕಾಗಿ ನಮ್ಮ ಜಿಲ್ಲೆ SP ಅವರು ನನಗೆ ಕರೆಸಿ ಈ ಶಾಲನ್ನು ಹಾಕಿ ಗೌರವಿಸಿದರು. ಬಿಡಪ್ಪ, ನೀನು ಶೂರ ಹೌದು. ಆದರೆ ನಿನ್ನಂತ ಶೂರ ಎಷ್ಟು ಜನ ಬಂದರೂ ಕಲಿಸಬಹುದು. ಆದರೆ ಎಂಬ ಅಪಸ್ವರದ ಮಾತೇಕೆ ಅತ್ತಿಗೆ? ಏಕೆ ನಿನ್ನ ಕಣ್ಣಲ್ಲಿ ನೀರು? ಏಕೆ ನಿನ್ನ ಮನಸ್ಸಿನಲ್ಲಿ ದುಃಖ, ದುಮ್ಮಾನ, ತಳಮಲ? ಹೇಳು ಅತ್ತಿಗೆ, ಹೇಳು. ನಾವಿಲ್ಲದ ಸಮಯ ಸಾಧಿಸಿ ಯಾವ ರೋಡಿ ಮಗನಾದರೂ ನಿನ್ನ ಮೇಲೆ ದೌರ್ಜನ್ಯ ಮಾಡಿದನೆ? ಹಾಗಿದ್ದರೆ ಈಗಲೇ ಹೇಳು. ಅವನು ಇಂದ್ರನೇ ಆಗಿರಲಿ, ಚಂದ್ರನೇ ಆಗಿರಲಿ, ಇಲ್ಲ ಜರಾಸಂಧ ರಾಕ್ಷಸನೇ ಆಗಿರಲಿ, ಆ ಮಗನನ್ನು ದರದರನೆ ಎಳೆದು ತಂದು ಈ ನಿನ್ನ ಪವಿತ್ರವಾದ ಪಾದದ ಮೇಲೆ ಅಡ್ಡಾಗಿ ಕಡಿಯುವುದೊಂದೇ ಈ ನಿನ್ನ ಮೈದುನ ಕೆಲಸ. ಹಾಗೇನಿಲ್ಲಪ್ಪ. ಯಾಕಂದ್ರೆ ನಿನ್ನಂತ ಶೂರ ನನ್ನ ತವರ ಮನೆಯಲ್ಲಿ ಹುಟ್ಟಿದಂತ ನನ್ನ ಕಣ್ಣಲ್ಲಿ ನೀರು ಬಂದು ಅಷ್ಟೇ. ಅತ್ತಿಗೆ, ಇದೇನಿದು ಹಗ್ಗ? ಏಕೆ ಈ ಹಗ್ಗವನ್ನು ನಿನ್ನ ಉಡಿಯಲ್ಲಿ ಇಟ್ಟುಕೊಂಡಿದ್ಯಾ ಅತ್ತಿಗೆ? ಏಕೆ ಈ ಹಗ್ಗವನ್ನು ನಿನ್ನ ಉಡಿಯಲ್ಲಿ ಇಟ್ಟುಕೊಂಡಿದ್ದೆ? ಹೇಳು ಅತ್ತಿಗೆ, ಹೇಳು. ಇಲ್ಲಪ್ಪ, ಮಡಿಯಲ್ಲಿ ಕಟ್ಟಿಗೆ ಇದ್ದಿಲ್ಲ, ಅದಕ್ಕೆ ಕಟ್ಟಿಗೆ ತರಂತ ಕಾಡಿಗೆ ಹೊರಟಿದ್ದೆ ಅಷ್ಟೇ. ಹುಲಿ ಅಂತ ಈ ನಿನ್ನ ಮೈದುನ ಇರುವಾಗ ಇಂಥ ಬಿಸಿಲಿನಲ್ಲಿ ಅಡವಿಗೆ ಹೋಗಿ ನೀನು ಕಟ್ಟಿಗೆ ತರುವುದೇ? ಬೇಡ ಅತ್ತಿಗೆ, ಬೇಡ. ನೀನು ಮನೆ ಒಳಗೆ ನಡೆ, ನಾನು ತರ್ತೇನೆ ಕಟ್ಟಿಗೆ. ಇದೇನು ಇದೇನು ನಿನ್ನ ಕೈಗಳ ಬಲೆಗಳು ಏಕೆ ಹೊಡೆದಿವೆ? ಇದೇನು ಇದೇನು ನಿನ್ನ ಕೈಗಳಲ್ಲಿ ರಕ್ತ? ಅತ್ತಿಗೆ, ನಿನ್ನ ತಲೆಯ ಮೇಲಿನ ಕುಂಕುಮ ಏಕೆ ಹೇಳ್ತಿದೆ? ಹೇಳು ಅತ್ತಿಗೆ, ಹೇಳು. ಈ ಮನೆಯಲ್ಲಿ ಏನು ನಡೆದಿದೆ ಅಂತ ಹೇಳು ಅತ್ತಿಗೆ. ಬೈದ್ರ, ಏನೂ ಇಲ್ಲ. ನೀನೇಗೆ ಅಷ್ಟಕ್ಕೆ ಗಾಬರಿಗೆ ಮಾತಾಡ್ತಿರ್ವಿ. ಅದೇನು ಅತ್ತಿಗೆ? ಅತ್ತಿಗೆ ಮೈದನವರು ಗುಸು ಗುಸು ಮಾತಾಡ್ತಿರಲ್ಲ, ಏನದು? ಹಾ ಅತ್ತಿಗೆ, ಬಾಯಿ ತೆಗೆ. ಇಂದು ನಾನು PSI ಅಧಿಕಾರಿಯಾಗಿದ್ದೇನಮ್ಮ, ಅದಕ್ಕೆ ಈ ಸ್ವೀಟು. ಮೈದ್ರ, ನೀನು ಶುಭದಿನ ಹೌದು. ಆದ್ರೆ ನಿನ್ನಂತ ಮೈದನ ಪಡಿಬೇಕಾದ್ರೆ ನಾವೆಲ್ಲರೂ ಭಾಗ್ಯವಂತರಪ್ಪ, ಭಾಗ್ಯವಂತರು. ಅತ್ತಿಗೆಮ್ಮ, ಅದೇ ಕೋದಿನೋ ಇರುತ್ತರ ಹಿಂದಿಲ್ಲ. ನಿನ್ನ ಮುಖವೇಕೋ ಸಪ್ಪಾಗಿದೆಯಲ್ಲ, ಕೂದಲು ಒಂಥರ ಬಾಚಿರುವೆ, ನಿನ್ನ ಧ್ವನಿಯೂ ಕೂಡ ಒಂಥರ ಆಗಿದೆ. ಯಾಕಮ್ಮ, ಇದಾವ ನಿನ್ನ ಚಿಂತೆ? ಹೌದು ಅತ್ತಿಗೆ, ನಾನು ಬಂದಾಗಿನಿಂದಲೂ ಯೋಚಿಸ್ತಿರುವೆ. ನಿನ್ನ ಮುಖದಲ್ಲಿ ನಗು ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಹಣೆಯ ಮೇಲೆ ಸಿಂಧೂರ ತಿಲಕವಿಲ್ಲ. ನಿನ್ನ ಕೂದಲನ್ನು ಯಾರೋ ಕೆದರಿದಂತೆ ಕಾಣುತ್ತಿದೆ. ಹೇಳು ಅತ್ತಿಗೆ, ನಿನಗೇನಾಗಿದೆ ಹೇಳು? ಯಾವುದೋ ಒಂದು ಗಾಢವಾದ ಚಿಂತೆಯನ್ನು ನೀನು ಮಾಡುತ್ತಿರುವೆ. ಹೇಳು ಅತ್ತಿಗೆ, ಆ ನಿನ್ನ ಚಿಂತೆಗೆ ಕಾರಣ ಯಾರೆಂದು ಹೇಳು. ಅವನನ್ನು ಇದೇ ಮುಷ್ಟಿಯಿಂದ ಗುದ್ದಿಕೊಳ್ಳುವೆ. ಹೌದು ಅತ್ತಿಗೆ, ಹೌದು. ನಿನ್ನ ಹೆತ್ತ ಮಕ್ಕಳಂತೆ ಹುಲಿಯಾಗಿ ನಾವಿದ್ದೆವು. ಹಾಗೇನಾದರೂ ಯಾರಿಂದಾದರೂ ದುರಂತವಾಗಿದ್ದರೆ ಹೇಳಿಬಿಡು. ಈಗ ನಮ್ಮಲ್ಲಿ ಕಥ ಕುದಿಯುತ್ತಿರುವ ಕಲ್ಪಯಜ್ಞಿ ರಸದಲ್ಲಿ ಅವರನ್ನು ಬೆಸೆದು ಹಾಕಿ ಬಿಡುತ್ತೇವೆ. ಸತ್ಯವಾಗಿ
ಈ ಮಾತು ನಡೆಸಿಕೊಟ್ರೆ ತಾನಿಗೆ ಈ ಮಾತು ಕೊಡಿ. ಸತ್ಯವಾಗಲು ನಿನ್ನ ಮಾತು ನಡೆಸಿಕೊಡ್ತೇನೆ ಅತ್ತಿಗೆ. ನಾನು ಉಸಿರಾಡುತ್ತಿರುವ ಗಾಳಿ ಮೇಲಾನೆ, ನಾನು ನಿಂತಿರುವ ಈ ಭೂಮಿ ಮೇಲಾನೆ, ನಾನು ನಂಬಿರುವ ಆ ಬೀರ ದೇವರ ಮೇಲಾನೆ ಸತ್ಯವಾಗಲು ನಿನ್ನ ಮಾತು ನಡೆಸಿಕೊಡ್ತೇನೆ ಹೇಳು ಅತ್ತಿಗೆ. ಅದ್ಯಾವ ನಿನ್ನ ಮಾತು? ಬೀಸುವ ಗಾಳಿಯ ಮೇಲಾನೆ ಅತ್ತಿಗೆ. ಅತ್ತಿಗೆ ಉದಯಿಸುತ್ತಿರುವ ಆ ಸೂರ್ಯನ ಮೇಲಾನೆ ಈ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರು ನಿನ್ನ ವಚನವನ್ನು ಪಾಲಿಸುತ್ತೇನೆ ಹೇಳು ಅತ್ತಿಗೆ. ಅದ್ಯಾವ ನಿನ್ನ ಮಾತು? ಬೇಗನೆ ಹೇಳು. ಶಿರೀನು ಮೈದನ ಅಂದಾಗಿ ನೆಲೆ ಮೇಲೆ ಹಾಲಿಟ್ಟಿದ್ದೆ. ಆ ಹಾಲನ್ನು ಬೆಕ್ಕು ಕುಡಿಯಲು ಹೋಯ್ತು. ಅದಕ್ಕೆ ಆ ಬೆಕ್ಕು ಹೊಡೆಯಬೇಕಾದ್ರೆ ಕಾಲು ಜಾರಿ ಬಿದ್ದೆ. ಅದಕ್ಕೆ ನನ್ನ ಕೈಗಳೆಲ್ಲ ಬಳಿಗಳೆಲ್ಲ ಒಡೆದು ಚೂರು ಚೂರಾಗಿದೆ ಮೈದನ. ಅತ್ತಿಗೆ ಕದ್ದು ಮುಚ್ಚಿ ಹಾಲು ಕುಡಿಯುವುದು ಬೆಕ್ಕಿನ ಗುಣ ಸ್ವಭಾವ. ಮನೆಯ ಮಾಲೀಕರಾದ ನಾವು ಆ ಹಾಲನ್ನು ಸಂರಕ್ಷಿಸುವುದು ನಮ್ಮ ಕರ್ತವ್ಯ ಅತ್ತಿಗೆ, ನಮ್ಮ ಕರ್ತವ್ಯ. ಅತ್ತಿಗೆ ನೀನು ಅಳುವುದನ್ನು ನೋಡಿ, ನೀನು ದುಃಖಿಸುವುದು ನೋಡಿ ನಿನಗೇನಾಗಿದೆ ಅಂತ ನಾನು ತುಂಬಾ ಗಾಬರಿಯಾಗಿದ್ದೆ. ಬೆಕ್ಕಿನ ಹೊಡೆಯಕ್ಕೆ ಹೋಗಿ ಬಿದ್ದು ಈ ರೀತಿಯಾಗಿದೆ ಅಂತ ಹೇಳಿದೆಯಲ್ಲ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು ಅತ್ತಿಗೆ, ಸಂತೋಷವಾಯಿತು. ಇರ್ಲಿ ನಡೆಯಮ್ಮ ಅತ್ತಿಗೆ, ಹೊಟ್ಟೆ ಹಸಿದಿದೆ, ಊಟ ಬಡಿಸಬಾರಮ್ಮ. ನಮ್ಮ ಅತ್ತಿಗೆ ನಮ್ಮಿಂದ ಏನೋ ಒಂದು ಮುಖ್ಯವಾದ ವಿಷಯವನ್ನು ಮುಚ್ಚಿಡುತ್ತಿದ್ದಾಳೆ. ಆ ವಿಷಯ ಏನು? ನಮ್ಮ ಅತ್ತಿಗೆ ನಮ್ಮಿಂದ ಯಾಕೆ ಮುಚ್ಚಿಡುತ್ತಿದ್ದಾಳೆ ಒಂದು ತಿಳಿಯದಂತಾಗಿದೆ ನನಗೆ. ಹೇಗಾದರೂ ಮಾಡಿ ಆ ವಿಷಯವನ್ನು ತಿಳಿದುಕೊಳ್ಳಲೇಬೇಕು. ಹುಲಿ ಜೊತೆ ಜಿಂಕೆ ಸರಸ ಮಾಡುವುದುಂಟೆ, ಬೆಕ್ಕಿನ ಜೊತೆ ಇಲಿ ಗೆಳತನ ಬೆಳೆಸುವುದುಂಟೆ, ಅರಮನೆ ಎತ್ತರವಾದ ಶಿಖರದ ಮೇಲೆ ಕುಳಿತ ಕಾಗೆ ಗರುಡವಾಗುವುದುಂಟೆ. ಈ ಊರಲ್ಲಿ ನಾವೇ ಪುಂಡ್ರೆಂದು ಮೆರೆಯುತ್ತಿರುವ ಆ ಸಿದ್ದನಗೌಡ ಕಾಳಿಂಗ ಈ ಭೂಮಿಯ ಮೇಲೆ ಬದುಕುವುದು ಉಂಟೆ? ನೋ, ನೆವರ್. ಈ ಪ್ರಪಂಚದ ಯಾವ ಮೂಲೆಯಲ್ಲಿ ಅಡಗಿದರೂ ಆ ಬೇಟೆ ನಂದು. ಮಾತಾಡ